ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ಅಂತ. ಫಸ್ಟ್ ಲವ್ ಗುರು ಸಿನಿಮಾದ ಡೈರೆಕ್ಟ್ರು. ನಮ್ಮ ಸಿನಿಮಾದ ಹೀರೋಯಿನ್ನು ಪ್ರತೀಕ್ ಅಂತ ಹೀರೋ. ನಂದು ಇದು ಮೊದಲನೇ ಸಿನಿಮಾ. ಇಂಡಸ್ಟ್ರಿಯಲ್ಲಿ ಸುಮಾರು ಒಂದು 13-14 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಇವರು ಅಂತರ್ಪಟ ಅಂತ ಸೀರಿಯಲಲ್ಲಿ ಫೆಮಿಲಿಯರು. ಪ್ರತೀಕ್ ಅಂತ ಸುಮಾರು ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ ಎಲ್ಲ ಮಾಡಿ ಫೆಮಿಲಿಯರ್ ಫೇಸು. ಹೌದು, ತುಂಬ ಎಕ್ಸೈಟ್ ಆಗಿದ್ದೀನಿ. ಇಟ್ಸ್ ಆಲ್ ಅಬೌಟ್ ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೀರಿಯಲಲ್ಲಿ ಹೇಗೆ ವರ್ಕ್ ಆಗ್ತಿತ್ತು ಅದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ. ಆ್ಯಂಡ್ ಏನಿಲ್ಲ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮೋರ್ ಟು ಗೋ. ಆಲ್ಸೋ ಸರ್ ಜೊತೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಇದೆ ಅಷ್ಟೇ. ನೀವು ಕಿರುತೆರೆಯಿಂದ ಬೆಳಿತಾರೆ ಬಂದಿರ್ತೀವಿ, ಸ್ವಲ್ಪ ಯಾವ ಥರ ಎಕ್ಸೈಟ್ಮೆಂಟ್ ಹೇಗಾಗ್ತಾ ಇದೆ, ಮತ್ತೆ ಅಟ್ಲೀಸ್ಟ್ ನಿಮ್ಗೆ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಯ್ತಾ ಹೇಗೆ? ಹೌದು, ಫಸ್ಟ್ ಟೈಮ್ ಸೀರಿಯಲ್ ಫೇಸ್ ಮಾಡುವಾಗ ಏನು ಎಕ್ಸೈಟ್ಮೆಂಟ್ ಇತ್ತು ಅಥವಾ ಭಯ ಇತ್ತು, ಒಂಥರ ನರ್ವಸ್ನೆಸ್ ಇತ್ತು. ಅದಕ್ಕಿಂತ 2 ಪಟ್ಟಿತ್ತು. ಬಿಕಾಸ್ ಇದು ಸಿನಿಮಾನೇ ಬೇರೆ ಥರ, ದೊಡ್ಡ ಸ್ಕ್ರೀನ್ ಇದು, ಎಲ್ರಿಗೂ ಕಾಣಿಸ್ಕೊಳ್ತೀವಿ, ಅದೊಂದು ಭಯ ಆಯಿತು. ಆ್ಯಂಡ್ ಆಲ್ಸೋ ಗೊತ್ತಿಲ್ಲ ಸರ್ ಜೊತೆ ಮೊದಲನೇ ಮೂವಿ. ನಾವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ, ಸಿನಿಮಾನಲ್ಲೇ ಬೇರೆ ಆಗಿರುತ್ತೆ. ಬಟ್ ಅದೆಲ್ಲ ನಮಗೆ ಶೂಟಿಂಗ್ ಡೇಸಲ್ಲಿ ತುಂಬ ಈಸಿ ಆಯಿತು. ಬಿಕಾಸ್ ಸರ್ ಇಸ್ ವೆರಿ ಫ್ರೆಂಡ್ಲಿ, ಆ್ಯಸ್ ವೆಲ್ ಆಸ್ ಹೀರೋ ಪ್ರತೀಕ್ ಅವರು ತುಂಬ ಫ್ರೆಂಡ್ಲಿ. ಸೊ ಎಲ್ಲರೂ ನಾವು ಒಟ್ಟಿಗೆ ಏನೋ ಒಂಥರ ಫ್ರೆಂಡ್ಲಿ ಆಗಿ ಫ್ಯಾಮಿಲಿ ಥರ ಕೆಲಸ ಮಾಡ್ತಿದ್ದೀವಿ. ಸೊ ಆ ನರ್ವಸ್ನೆಸ್ ಅಥವಾ ಭಯ ಏನಿತ್ತು ಅದು ಸ್ವಲ್ಪ ಕಮ್ಮಿ ಆಯಿತು. ಅಲ್ಲಿ ಬರೀ ಒಂದು ಇಷ್ಟು ಜನರಿಗೆ ಮಾತ್ರ ರೀಚ್ ಆಗ್ತಿದ್ದೆ, ತುಂಬ ಕಮ್ಮಿ ರೀಚ್ ಇತ್ತು. ಸೊ ಇದೀಗ ವಾಸ್ಟ್ ರೇಂಜ್ ಆಫ್ ಆಡಿಯನ್ಸ್ಗೆ ರೀಚ್ ಆಗೋ ಪ್ಲ್ಯಾನಲ್ಲಿದೆ. ಸೊ ಗೊತ್ತಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದೀಗ ಫಸ್ಟ್ ಶೆಡ್ಯೂಲು. ಜರ್ನಿ ಹೀಗೆ ಮುಂದುವರಿಬೇಕು. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗ ಫಸ್ಟ್ ಶೆಡ್ಯೂಲ್ದು ಸ್ವಲ್ಪ ದಿನ ಆಗಿದ್ದಷ್ಟೇ. ನೋಡೋಣ, ಇನ್ನೂ ಚೆನ್ನಾಗಿ ಮಾಡಬೇಕು. ಈಗ ಫಸ್ಟಿಗೆ ಮಾಡ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಇನ್ನು ಹೇಗಾಗುತ್ತೆ. ಬಟ್ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ವಿಷಯ ಅಂದರೆ 3 ಜನಕ್ಕೂ ಇದು ಡೆಬ್ಯೂ. ನನಗೂ ಫಸ್ಟ್ ಸಿನಿಮಾ ಡೈರೆಕ್ಷನ್ನು, ಪ್ರತೀಕ್ದು ಫಸ್ಟ್ ಸಿನಿಮಾ ಆಸ್ ಎ ಹೀರೋ, ತನ್ವಿ ಕೂಡ ಆಸ್ ಎ ಹೀರೋಯಿನ್ ಆಗಿ ಫಸ್ಟ್ ಸಿನಿಮಾ. ಇಲ್ಲ, ನನಗೆ ಅದು ಯಾಕೆ ಅನ್ನಿಸ್ಲಿಲ್ಲ ಅಂದರೆ ಇಬ್ಬರು ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಹೆಂಗೆ ನಾವು ಭಯ ಬಿದ್ದು ಮಾಡೋಂಥ ಅವಶ್ಯಕತೆ ಬರಲಿಲ್ಲ ನಮಗೆ. ಅದಕ್ಕೆ ಮುಂಚೆ ನಮ್ಮ ಪ್ರಿಪ್ರೇಷನ್ ಮೊದಲನೇ ನಾವು ಎಲ್ಲ ಇದು ಮಾಡಿದ್ವಿ, ಏನು ಹೋಮ್ವರ್ಕ್ ಮಾಡಿದ್ವಿ, ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಎಲ್ಲ ಮಾಡಿನೇ ಶುರು ಮಾಡಿದ್ವಿ. ಆ್ಯಕ್ಚುಲಿ ಒಂದು 10 days ವರ್ಕ್ಶಾಪ್ ಮಾಡಿ ಎಲ್ಲರೂ ಕಾಮಿಡಿ ಕಿಲಾಡಿಗಳಿರೋಂಥ ವಿಶ್ವಾಂತ ಹೇಳಿಕರು ಅವ್ರ ಮುಂದೆ ಟ್ರೈನ್ ಮಾಡಿ ಎಲ್ಲ ಮಾಡಿ ಮುಂದುವರೆದ್ವಿ. ನಾವು ಪ್ಲಾನ್ ಮಾಡಿ ಹೋಗ್ತಾರೆ. ಖುಷಿಯಿಂದ ತೆಗಿಸ್ತೀವಿ ಕೆಲಸ. ಭಯ ಗೊತ್ತಿಲ್ಲ, ನನಗೆ ಭಯ ಇಲ್ಲ ಅನ್ಸುತ್ತೆ. ನಮ್ಮ ಹುಡುಗರು ಹೇಳಬೇಕು. ಅಂದ್ರೆ ಕಿರುತೆರೆಗೆ ಅಥವಾ ಬೆಳಿತೆರೆಗೆ? ಆಬ್ವಿಯಸ್ಲಿ ಸರ್. ಅವ್ರು ಸೆಲೆಕ್ಟ್ ಆಗಿದ್ದು ಆ್ಯಕ್ಚುಲಿ ಸೀರಿಯಲ್ ನೋಡಿ ನನ್ನ ವೈಫ್ ಸೆಲೆಕ್ಟ್ ಮಾಡಿದ್ದು. ನಾನು ಈ ಹುಡುಕ್ತಾ ಇರ್ಬೇಕಾದ್ರೆ ನನ್ನ ವೈಫ್ ಸೆಲೆಕ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಸೀರಿಯಲ್ ನೋಡಿ ಆಮೇಲೆ ಕನೆಕ್ಟ್ ಮಾಡಿದ್ದು. ಪ್ರತೀಕ್ನ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದೆ. ಯೂಟ್ಯೂಬ್ ಸುಮಾರು ಫಾಲೋ ಮಾಡಿದ್ದೆ. ಪ್ರತೀಕ್ನ ಮತ್ತು ಇನ್ನೊಂದು ಫ್ರೆಂಡು ರೆಫರ್ ಮಾಡಿದ್ದು. ಹುಡುಕ್ತಾ ಇರ್ಬೇಕಾದ್ರೆ ಸುಮಾರು ಇನ್ನೊಬ್ರು ಯಾರೋ ಇದ್ದರು, ಅವ್ರು ಔಟ್ ಆದಮೇಲೆ ಇವ್ರು ಬಂದು ಇದಾಗಿದ್ದು. ಬೋತ್ ಎಲ್ಲನೂ ಕೂಡ ಪರ್ಫಾರ್ಮ್ ನೋಡಿ ತುಂಬ ನ್ಯಾಚುರಲ್ ಪರ್ಫಾರ್ಮ್ ಮಾಡ್ತಾಯಿದ್ರು. ಅದು ನೋಡಿ ಆಮೇಲೆ ನಮ್ಮ ಆಫೀಸಿಗೆ ಕರೆಸಿ ನಾವು ಆಡಿಷನ್ ಮಾಡಿನೇ ಎಲ್ಲರೂ ಮಾಡಿದ್ರು ಕೂಡ. ಫೆಮಿಲಿಯರ್ ಇದ್ದಾರೆ, ಅದು ಚೆನ್ನಾಗಿದೆ ಅಂತ ಮಾಡಿಲ್ಲ. ಆಫೀಸಿಗೆ ಕರೆಸಿ ಆಡಿಷನ್ ತೊಗೊಂಡು ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ನಾವು ಓಕೆ ಮಾಡಿದ್ದು, ಕನ್ಫರ್ಮ್ ಮಾಡ್ಕೊಂಡಿದ್ದು. ಇದು ನನ್ನ ಫಸ್ಟ್ ಸಿನಿಮಾ ತೊಗೊಂಡಿದ್ದು ರೀಸನ್ ಕೂಡ ಇದೆ. ಯಾಕಂದರೆ ಇದು ನನ್ನ ಸುತ್ತಮುತ್ತ ನಡೆದಿರೋಂಥ ಕತೆ. ಓಕೆನಾ, ಈಗ ನ್ಯಾಚುರಲ್ ಆಗಿರೋ ನಡೆಯೋಂಥ ಕಥೆನೇ ನಾವು ಸ್ಕ್ರೀನ್ ಮಾಡಿ ಮಾಡಿದ್ದು. ಸಣ್ಣ ಎಳೆ ಹಿಡ್ಕೊಂಡು ನ್ಯಾಚುರಲ್ ಆಗಿ ಏನೇನಾಗುತ್ತೋ ಅದನ್ನು ಮಾಡ್ತಾಯಿದ್ದೀವಿ. ಲವ್ ಸಬ್ಜೆಕ್ಟೇ ಇದು. ನನಗೆ ಸುತ್ತಮುತ್ತ ನಡೆದಿರೋಂಥ ಕಥೆನೇ. ಸ್ಕ್ರೀನ್ ಪ್ಲೇಗೆ ಅಂತ ನಾವು ಟೈಮ್ ಕೊಟ್ಟು 1.5 ವರ್ಷ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್ಗಳು ಕರೆದು ನನ್ನ ಕತೆ ಹೇಳಿ ಇದೆಲ್ಲ ಹೋಮ್ವರ್ಕ್ ಮಾಡಿನೇ ಮಾಡಿದ್ದೀನಿ. February 14th ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಎಷ್ಟು ಬೇಗ ಕೆಲಸಗಳು ಮುಗಿತು ಅಷ್ಟು ಬೇಗ ಮಾಡ್ತೀವಿ. ಎಲ್ಲ ಮಾಡಿದ್ದು ನಾನೇ. ರೀಸನ್ ಏನಂದರೆ ಅದು ಫಸ್ಟ್ ಸ್ಕೂಲು ಕಾಲೇಜಲ್ಲಿ ನಡೆಯೋದು ಲವ್ ಸ್ಟಾರ್ ಆಗಿಂದ ಫಸ್ಟ್ ಸಾಂಗ್ ಎಲ್ಲ ಏನಂತೀವಲ್ಲ, ಫಸ್ಟ್ ಲವ್ ಗುರು ಅಂತ ಕಾಮನ್ ಆಗಿ ಹೇಳೋದನ್ನ ಅದನ್ನೇ ಟೈಟ್ಲ್ ಆಗಿ ಇಟ್ಟಿದ್ದೀವಿ. ಫಸ್ಟ್ ಲವ್ ಅಂತೇಳಿ ಬಂದಿದೆ. ಫಸ್ಟ್ ಲವ್ ಅಂತ ಬಂದಿದ್ದು ಅದು ಆಮೇಲೆ ನಾನು ರಿಜಿಸ್ಟರ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ಅದು ನಮ್ಮದು ಫಸ್ಟ್ ಲವ್ ಗುರು ಅಂತ ನಾನು ಮೊದಲೇ ರಿಜಿಸ್ಟರ್ ಮಾಡಿಸಿದ್ದೆ. ಅದೆಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು ಫಸ್ಟ್ ಲವ್ ಬಂದಿದೆ ಅಂತೇಳಿ. ಡೆಫಿನೆಟ್ಲಿ ಯೂಸ್ ಆಯಿತು. ಇನ್ ಕೇಸ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬರಲಿಲ್ಲ ಅಂತ ಆಗಿದ್ದಿದ್ರೆ, ಸೊ ಇವತ್ತು ಇವ್ರಿಗೆ ನಾನು ಪರಿಚಯ ಆಗ್ತಾನೆ ಇರಲಿಲ್ಲ. ಸೊ ತುಂಬ ಲಿಂಕ್ ಆಗುತ್ತೆ ಪ್ರತಿಯೊಂದು. ಅಂದರೆ ನಾನು ಪ್ರೀವಿಯಸ್ ಆಗಿ ಏನು ವರ್ಕ್ ಮಾಡಿದ್ದೀನಿ, ಸೊ ಅದು ತುಂಬ ಕನೆಕ್ಷನ್ಸ್ ಇದೆ. ಇನ್ ಕೇಸ್ ಆ ವರ್ಕ್ ಮಾಡಿರಲಿಲ್ಲ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಅಷ್ಟೇ. ವಂಡರ್ಫುಲ್ ಡೈರೆಕ್ಟರ್. ಆ್ಯಕ್ಚುಲಿ ಏನಂದರೆ ಇಲ್ಲ ನಿಜ ಇಲ್ಲ, ಅಂದರೆ ಇವ್ರದ್ದು ಮೊದಲಿನ ಪ್ರಿಪರೇಷನ್ಸ್ ತುಂಬ ಇದೆ. ಇದು ನನಗೆ ಸ್ಟಾರ್ಟಿಂಗ್ ಬಂದಾಗ ನಂಗೆ ಗೊತ್ತಿರಲಿಲ್ಲ. ಸೊ ಬಂದು ರಿಹರ್ಸಲ್ಸ್ ಎಲ್ಲ ನಡಿಬೇಕಾದ್ರೆ ಗೊತ್ತಾಯ್ತು, ಓಕೆ ಏನೋ ಬಂದು ಸುಮ್ಮನೆ ಹಿಂಗೆ ಸಿನಿಮಾ ಮಾಡ್ಬಿಟ್ಟು ಹೋಗೋ ಥರ ಇಲ್ಲ, ಒಳ್ಳೆ ಪ್ರಿಪರೇಷನ್ಸ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಇರೋ ಟೀಮು ಅಂತ ನಂಗೆ ಅನಿಸಿದ್ದು ಬಂದಮೇಲೆ ಗೊತ್ತಾಗಿದೆ. ನೋ ಕಮೆಂಟ್ಸ್. DOP ಸತೀಶ್ ಜಿ ಅಂತೇಳಿ ಅವರು ಚೆನ್ನೈ. ಇದಕ್ಕೆ ಮುಂಚೆ ರವಿಚಂದ್ರನ್ ಸರ್ದ ಗೌರಿ ಶಂಕರ್ ಅಂತ ಸಿನಿಮಾ ಮಾಡಿದ್ರು. ನನಗೆ ಅವ್ರು ಅಲ್ಲೇ ಪರಿಚಯ ಆಗಿದೆ. ನಾನು ಅದಕ್ಕೆ ಅಸೋಸಿಯೇಟ್ ಕೆಲಸ ಮಾಡಿದ್ದೆ. ಚೆನ್ನೈಯಿಂದ ಎಲ್ಲ ಫುಲ್ ಟೀಮ್ ನಾನು ಅಲ್ಲಿ ಹೋಗಿದ್ದೆ. ಸತೀಶ್ ಅವ್ರು ಅಲ್ಲಿ ನನಗೆ ಪರಿಚಯ ಆಗಿದ್ದು.
ಅವ್ರು ಅಲ್ಲಿಂದ ಸತೀಶ್ ಅಂತೇಳಿ, ಸತೀಶ್ ಜಿ ಅಂತ ಇರೋದು ಬ್ಯಾಂಗ್ಳೂರು ಮತ್ತು ಮಂಗಳೂರು ಎರಡೇ ಕಡೆ ಇರೋದು. ಸತೀಶ್ ಅಂತೇಳಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಮನೋಜವ ಮಾತ್ರೆ ಅಂತ. ಅವರು ಚಿಕ್ಕ ವಯಸ್ಸಿಂದ ಮ್ಯೂಸಿಕಲ್ಲೇ ಬಂದಿರೋದು ನೋಡಿರ್ತಾರೆ ನೀವೆಲ್ಲ. ಮನೋಜವ ಮಾತ್ರೆ ಅಂತೇಳಿ ಸರಿಗಮಪ ಇದರಲ್ಲಿ ಅವಾಗಿಂದ ಬಾಲಸುಬ್ರಹ್ಮಣ್ಯ ಅವರ ಏನು ಹಾಡು ಎದೆ ತುಂಬ ಹಾಡು ಅಲ್ಲಿಂದಲೇ ಫೆಮಿಲಿ ಇರೋದು ಮನೋಜವ ಮಾತ್ರೆ ಅಂತೇಳಿ. ಎಡಿಟ್ರ್ ಬಂದು ನಮಗೆ ನಮ್ಮ ಸೀನಿಯರ್ ಸುರೇಶ್ ಅರಸು ಸರ್ ಮಾಡ್ತಾ ಇರೋದು. ತುಂಬ ಸೀನಿಯರ್ ಅವ್ರು ನಮ್ಮ ಸಪೋರ್ಟ್ ತುಂಬ ಇದೆ. ಸುರೇಶ್ ಸರ್ ಅವರು ಅವ್ರು ನಮಗೆ ಗೈಡ್ನೆಸ್ ಕೊಡ್ತಾರದಾಗಲಿ, ಅವ್ರು ಹೆಂಗ್ ಬೇಕು ಶಾರ್ಟ್ಸ್ ಎಲ್ಲ ಮೊದಲೇ ಪ್ಲಾನ್ ಮಾಡಿ ಇದೆಲ್ಲ ಹೋಗ್ತಾ ಇದ್ವಿ. ಕಾಮಿಡಿ ಹುಡುಗರು ನಮ್ಮ ಜನರಲ್ ನ್ಯಾಚುರಲ್ ಆಗಿರೋದ್ರಿಂದ ನಮ್ಮಲ್ಲಿ ನಡೆದಿರೋಂಥ ಇವನ್ ಲೈಫಲ್ಲೂ ಇವ್ರ ಲೈಫಲ್ಲೂ ನಡೆದಿರೋಂಥ ಕಾಮಿಡಿಗಳನ್ನ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ನಮ್ಮ ಆಫೀಸಲ್ಲಿ ಮನೆಯಲ್ಲೇ ಮಾಡಿದ್ದು. ಒಂದು ಥಾಟ್ ಇಟ್ಕೊಂಡು ಅಲ್ಲಿಂದ ಎಳಿತಾ ಹೋಗಿದ್ದು. ನನ್ನ ಕಣ್ಮುಂದೆ ನಡೆದಿದ್ದು ಯಾವುದೊಂದು ಘಟನೆ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಘಟನೆ ಹಿಡ್ಕೊಂಡು ನಾನು ಸ್ಕ್ರೀನ್ ಪ್ಲೇ ಮಾಡ್ತಾ ಹೋಗಿದ್ದು. ನಾನು ಎಲ್ಲ ಮಾಡಿದ್ದೀನಿ. ಚಾನ್ಸ್ ಇಲ್ಲ, ಏನು ಹೇಳಲ್ಲ. ಅಂದ್ರೆ ಆನ್ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ ನಿಮ್ಗೆ ಫನ್ ಇರೋಂಥ ಲೈಫ್ನ ಸ್ಟ್ರಗಲ್ ಮಾಡ್ಕೊಂತಾರೆ ಅನ್ಎಕ್ಸ್ಪೆಕ್ಟೆಡ್ ಆಕರ್ಷಣೆಗೆ ಒಳಗಾಗಿ. ಅದು ಸಬ್ಜೆಕ್ಟ್ ಮೇನ್. ಕೊಡೋಷ್ಟು ದೊಡ್ಡಿಲ್ಲ, ಎಂಟರ್ಟೈನ್ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ ಅಷ್ಟೇ. ನಾವು ಓವರಾಲ್ ಎಂಟರ್ಟೈನ್ಮೆಂಟು ಮೆಸೇಜ್ ಇದೆಯಲ್ಲ ಅಂತ ಅವ್ರು ನೋಡಿ ಹೇಳ್ಬೇಕು. ನಾವೇ ಎಲ್ಲ ಕೊಟ್ಟಿದ್ದು ಅಂತ ಹೇಳಿದ್ರೆ ಗೊತ್ತಿಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಎಂಟರ್ಟೈನ್ಮೆಂಟ್ ನೋಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನೈತೆ ಅಂತ. ಅವರೇ ಜಜ್ಮೆಂಟ್ ಮಾಡಬೇಕು. ಅಲ್ಲ, ಈಗ ಲಾಸ್ಟಲ್ಲಿ ಹೇಳಿದ್ನಲ್ಲ, ಫಸ್ಟು ಫೋನಲ್ಲಿ ಇದು ಸ್ಟ್ರಗಲ್ ಮಾಡ್ಕೊಳ್ಳೋಂಥದ್ದು, ಫನ್ ಇರೋಂಥ ಲೈಫ್ನ ಸ್ಟ್ರಗಲ್ ಮಾಡ್ಕೊಳ್ಳೋಂಥದ್ದು ಅಲ್ಲ. ಸಿನಿಮಾ ಒನ್ಲೈನ್ ಹೇಳ್ಬೇಕು ಅಂದ್ರೆ ನಿಮಗೆ ಸ್ಕೂಲ್ ಲೈಫು, ಕಾಲೇಜ್ ಲೈಫಲ್ಲಿ ಪಟ್ಟು ಆಸೆ ಪಟ್ಟು ಸೆಕೆಂಡ್ ಲವ್ ಮಾಡಿ ಮದುವೆ ಆಗ್ತಾರೆ. ಆಮೇಲೆ ಆಗೋಂಥ ಲೈಫ್ ಒಡನಾಟಗಳು ಹೆಂಗಿರುತ್ತೆ ಅನ್ನೋದು ಸಬ್ಜೆಕ್ಟು. ಯಾವ ಏಜಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲದೆ ಆಗೋಂಥ ತಪ್ಪುಗಳನ್ನ ಸಿನಿಮಾಲಿ ಹೇಳೋಕೆ ಹೊರಟಿದ್ದೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.